ನಮಸ್ಕಾರ ವೀಕ್ಷಕರೇ, DMSOSಗೆ ಸ್ವಾಗತ. ನಾನು ನಜೀರ್ ಅಹಮದ್ ಚೋರಗಸ್ತಿ. ಚಬ್ನೂರ್ ಗ್ರಾಮದಲ್ಲಿ ಉದ್ಘಾಟನಾ ಸಮಾರಂಭದ ಪೂರ್ವಭಾವಿ ಸಭೆ. ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಚಬ್ನೂರ್ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ರಾಮಲಿಂಗೇಶ್ವರ ಮಠ ಹಾಗೂ ಕಲ್ಯಾಣ ಮಂಟಪದ ಉದ್ಘಾಟನಾ ಸಮಾರಂಭದ ಅಂಗವಾಗಿ ಪೂರ್ವಭಾವಿ ಸಭೆ ಜರುಗಿತು. ಪೂರ್ವಭಾವಿ ಸಭೆಯ ಸಾನ್ನಿಧ್ಯವನ್ನ ಮಾಗಣಗೇರಿ ಬ್ರಹ್ಮನ್ಮಠದ ಶಟಸ್ಥಲ ಬ್ರಹ್ಮ ಡಾಕ್ಟರ್ ವಿಶ್ವಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿದ್ರು. ಸಭೆಯಲ್ಲಿ ನಾಡಿನ ಖ್ಯಾತ ನೇತ್ರತಜ್ಞ ಸಮಾಜ ಸೇವಕ ಡಾಕ್ಟರ್ ಪ್ರಭುಗೌಡ ಲಿಂಗದಹಳ್ಳಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಫೆಬ್ರವರಿ 8ರಂದು ನಡೆಯಲಿರುವ ರಾಮಲಿಂಗಯ್ಯ ಮಹಾಸ್ವಾಮಿಗಳ ನೇತೃತ್ವದ ಸಿದ್ಧಿ ಪುರುಷ ಶ್ರೀ ರಾಮಲಿಂಗೇಶ್ವರ ನೂತನ ಮಠ ಹಾಗೂ ಕಲ್ಯಾಣ ಮಂಟಪದ ಲೋಕಾರ್ಪಣೆ ಕಾರ್ಯಕ್ರಮವನ್ನು ನನ್ನ ಹುಟ್ಟೂರಿನ ಕಾರ್ಯಕ್ರಮವಾಗಿದ್ದು, ರಾಮಲಿಂಗಯ್ಯ ಶ್ರೀಗಳು ನನ್ನ ಮನೆಯ ಗುರುಗಳಾಗಿದ್ದಾರೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ನಾನು ಮತ್ತು ನನ್ನ ಇಡೀ ಕುಟುಂಬದ ಸದಸ್ಯರು ತನು ಮನ ಧನದೊಂದಿಗೆ ಶಕ್ತಿ ಮೀರಿ ಕೆಲಸ ಮಾಡುತ್ತೇವೆ. ಇದರ ಜೊತೆಗೆ ಎಲ್ಲ ಪರಮ ಪೂಜ್ಯರ ಹಾಗೂ ಮಠದ ಸದ್ಭಕ್ತರ ಸಹಕಾರದ ಅಗತ್ಯವಿದೆ ಎಂದರು. ಸಭೆಯ ವೇದಿಕೆ ಮೇಲೆ ಉಪಸ್ಥಿತರಿದ್ದ ಮುಖಂಡರಾದ ಬಸವನಗೌಡ ಪಾಟೀಲ್ ಯಡಿಯಾಪುರ ಹಾಗೂ ಬಿಜೆಪಿ ಜಿಲ್ಲಾ ಮಾಜಿ ಅಧ್ಯಕ್ಷ RS ಪಾಟೀಲ್ ಕೂಚಬಾಳ ಅವರು ತಮ್ಮ ಧನ ಸಹಾಯವನ್ನ ಘೋಷಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲಾ ರೀತಿಯಿಂದಲೂ ಸಹಕರಿಸುವುದಾಗಿ ತಿಳಿಸಿದ್ರು. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ ಬಾಗೇವಾಡಿಯ ಪೂಜ್ಯ ಶ್ರೀ ಶಿವಪ್ರಕಾಶ್ ಮಹಾಸ್ವಾಮಿಗಳು, ಕಡಕೋಳ ಶ್ರೀಗಳು, ದೇವರ ಇಪ್ಪರಿಗೆಯ ಜಡಿಮಠದ ಶ್ರೀಗಳು, ಕೋಡೆಕಲ್ಲದ ಶಿವಕುಮಾರ್ ಶ್ರೀಗಳು, ಮನ್ಗೂಳಿಯ ಸಂಗನಬಸವ ಶ್ರೀಗಳು ಮಾತನಾಡಿ, ರಾಮಲಿಂಗಯ್ಯ ಮಹಾಸ್ವಾಮಿಗಳು ಬಹಳ ದೊಡ್ಡ ಕೆಲಸವನ್ನ ಮಾಡಿದ್ದಾರೆ. ಈ ಭಾಗದ ಭಕ್ತರಿಗೆ ಇದರಿಂದ ತುಂಬಾ ಅನುಕೂಲವಾಗಿದೆ. ಕಾರ್ಯಕ್ರಮದ ಯಶಸ್ಸಿಗೆ ನಾವೆಲ್ಲರೂ ಸಹಕರಿಸುತ್ತೇವೆ. ಎಲ್ಲ ಭಕ್ತರು ಸಹಕಾರವನ್ನ ನೀಡಿ ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನಾಗಿ ಮಾಡಬೇಕು ಎಂದು ತಿಳಿಸಿದ್ರು. ಪೂರ್ವಭಾವಿ ಸಭೆಯ ದಿವ್ಯ ಸಾನ್ನಿಧ್ಯ ವಹಿಸಿ ಮಾಗಣಗೇರಿ ಪರಮ ಪೂಜ್ಯರು ಆಶೀರ್ವಚನ ನೀಡಿದ್ರು. ಸಭೆಯಲ್ಲಿ ನವದಾಗಿ ಬ್ರಹ್ಮನ್ಮಠದ ಶಟಸ್ಥಲ ಬ್ರಹ್ಮ ರಾಜಗುರು ರಾಜೇಂದ್ರ ಒಡೆಯರ್ ಶಿವಾಚಾರ್ಯರು, ಕಲ್ಕೇರಿಯ ಸಿದ್ದರಾಮ ಶಿವಾಚಾರ್ಯರು, ದೇವರ ಇಪ್ಪರಿಗೆಯ ಶಿವಯೋಗಿ ಶಿವಾಚಾರ್ಯರು, ವಡವಡಗಿ ಶ್ರೀಗಳು, ಪಡೆಕನೂರು ಶ್ರೀಗಳು, ಗ್ರಾಮದ ಗಣ್ಯರಾದ ಬಸವನಗೌಡ ಪಾಟೀಲ್ ಹಾಗೂ ಸರ್ವ ಸಮಾಜದ ಗಣ್ಯರು, ಹಿರಿಯರು, ಮುಖಂಡರು ಉಪಸ್ಥಿತರಿದ್ದರು. ವರದಿ ನಜೀರ್ ಚೋರಗಸ್ತಿ, DMS ನ್ಯೂಸ್, ತಾಳಿಕೋಟೆ, ನಿಮ್ಮದೇ ಧ್ವನಿ.